ನಮಸ್ಕಾರ. ಒಬ್ಬವ ಭಕ್ತ ಇರ್ತಾನೆ. ಎಂಥ ಭಕ್ತ ಅಂದರೆ ಯಾರನ್ನಾರ್ದು ಒಂದು ದಿವಸ ಕರೆದು ಊಟ ಮಾಡಿಸಿ ಕಳಿಸಿ ಆಮೇಲೆ ಊಟ ಮಾಡ್ತಿರ್ತಾನೆ. ಇದೇ ರೀತಿ ಪದ್ಧತಿ ಇರ್ತೈತಿ. ಒಂದು ದಿವಸ ಒಬ್ಬ ಸಿಗ್ತಾನೆ, ಅವ್ನು ಕರ್ಕೊಂಬರ್ತಾನೆ. ಬಂದ ಕೈ ಕಾಲು ಮುಖ ತೊಳೆಸಿ ಊಟ ಮಾಡಿಸ್ಬೇಕು ಅನ್ನೋದ್ರೊಳಗೆ ಮತ್ತು ಈಗ ಭಕ್ತಿ ಏನತ್ತಾನು ಮತ್ತು ರೀ ದೇವ್ರ ಪ್ರಾರ್ಥನೆ ಮಾಡ್ಕೋರಿ ಅಂತಾರೆ. ದೇವ್ರ ಯಾವ ದೇವ್ರ ಅನ್ನೋದು ನನಗೇನು ಗೊತ್ತಿಲ್ಲ. ದೇವ್ರು ಅದ ನಾನು ಮತ್ತು ದೇವ್ರನ್ನ ಇಲ್ಲತ್ತೇಳಿ ನಾನು ನಂಬೀನಿ. ಮತ್ತಿನ್ನು ದೇವರೇ ಇಲ್ಲ ಅಂದ ಬಳಿಕ ಪ್ರಾರ್ಥನೆ ಮಾಡೋದು ಏನು ಬತ್ತು, ನಾನು ಮಾಡೋಂಗಿಲ್ಲ ಅಂತಾನೆ. ಅವಾಗ ಭಕ್ತಿ ಏನಂತಾನೆ, ಮತ್ತು ನೀ ದೇವ್ರ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನಾನು ನಿನಗೆ ಪ್ರಸಾದ ಕೊಡೋಂಗಿಲ್ಲ. ನೀ ಬಿಡುವ ಲೆಕ್ಕರೆ ನಾನು ದೇವ್ರ ಪ್ರಾರ್ಥನೆ ಮಾಡೋಂಗಿಲ್ಲ ಅಂತಾನೆ. ಓಕೆ, ಅವ್ನು ಹೋಗ್ತಾನೆ. ಇವು ರಾತ್ರಿ ಮಕ್ಕೋತಾನೆ ಭಕ್ತ. ಅವಾಗ ದೇವ್ರ ಕನಸಿನಾಗ ಬರ್ತಾನೆ. ಆವಾಗ ಭಕ್ತ ನಮಸ್ಕಾರ ಮಾಡ್ತಾನೆ. ಯಾಕೆಪ್ಪ ನನ್ನ ಕನಸಿನಾಗ ಬಂದಿ ಅಂತ ಕೇಳ್ತಾನೆ. ಅಲ್ಲ, ಇವತ್ತು ನೀ ಮಾಡಿದ್ದು ಸರಿ ಕಾಣಲಿಲ್ಲ. ಹೌದು, ನಿಮ್ಗೆ ಅವ ನಮಸ್ಕಾರ ಮಾಡಿದ್ರೆ ಮಾಡಲಿಲ್ಲ. ಅಲ್ಲ, ನನ್ನ 40 ವರ್ಷ ಆತು ಬೇಕು ಅಂತ ಬಂದ ನಾವು, ನಾ ಇಲ್ಲ ಅಂತೇಳಿ. ಅವರು 40 ವರ್ಷ ಆತು ನಾವು ಊಟ ಕೊಡಕತ್ತೀನಿ. ನನ್ನ ಅವ ಇಲ್ಲಂದರೆ ನಾನು ಇಲ್ಲಕ್ಕ, ನಾನು ನೀ ಅದಿ ಅಂದರೆ ಇರ್ತೇನೆ. ನಾನು ನಿನ್ನ ಕರ್ತವ್ಯ ನೀ ಮಾಡಬೇಕಾಗಿತ್ತು. ನಾನು 40 ವರ್ಷದಿಂದ ಊಟ ಕೊಡಕತ್ತೇನೆ ಅಂದಾಗ ನೀವು ಒಂದು ದಿವ್ಸಕ್ಕೆ ಹಿಂಗೆ ಮಾಡಿದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾನು ತಪ್ಪಾಯಿತು, ಎಲ್ಲದರಲ್ಲೂ ನೀನೇ ಇರ್ತೀಯ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಎಂಥ ಒಳ್ಳೆಯ ಒಂದು ಮಾರ್ಮಿಕ ಮಾತಲ್ಲ. ಸರಿ ಅನಿಸಿದ್ರೆ ಕಮೆಂಟ್ ಮಾಡಿರಿ.